ಬ್ಯಾಂಕುಗಳನ್ನು ಲೂಟಿ ನೋಡ್ತಾ ಇದ್ದೀರಿ, ಅತ್ಯಾಚಾರ ನೋಡ್ತಾ ಇದ್ದೀರಿ. ಈ ಎಲ್ಲ ಘಟನೆಗಳ ಮಧ್ಯೆ ಇಡೀ ಕಾನೂನು ಸುವ್ಯವಸ್ಥೆ ಹಾಳಾಗಿರುವಂಥದ್ದು ನಾನು ಹೇಳ್ತಾ ಇಲ್ಲ. ಸ್ವತಃ ಇವತ್ತು ಮಂತ್ರಿ ಯಾರಪ್ಪ ಅವರು, ರಾಜಣ್ಣ ಅಂತ ಮಂತ್ರಿ, ರಾಜಣ್ಣ ಅವರು ಮಂತ್ರಿ ಹೇಳಿದ್ದಾರೆ, ನಾನ್ಸೆನ್ಸ್ ಅಂತ ಹೇಳಿದ್ದಾರೆ. ಮತ್ತು ಥೂ ಅನ್ನೋ ಪದನ ಉಪಯೋಗ ಮಾಡಿದ್ದಾರೆ ಅಂತ ಅನ್ಸುತ್ತೆ. ಇದೆಯಾ ನಿಮ್ಮ ಮೊಬೈಲಲ್ಲಿ? ಇದೆಯಾ? ಪೊಲೀಸ್ ಅಧಿಕಾರಿಗಳನ್ನ, ಅದು ಏನು ಪೊಲೀಸ್ ಅಧಿಕಾರಿ IAS ಇರ್ತಾರೆ, ಅಲ್ಲ IPS ಅಧಿಕಾರಿಗಳಿರ್ತಾರೆ, ಕಾನ್ಸ್ಟೇಬಲ್ಗಳಿರ್ತಾರೆ, ಅವ್ರಿಗೆ ಕಾಮನ್ ಸೆನ್ಸ್ ಇಲ್ಲ, ನಾನ್ ಸೆನ್ಸ್ಗಳು, ಕೆಟ್ಟ ಪದಗಳಲ್ಲಿ ಬೈದಿರೋ ಅಂಥದ್ದು. ಅಂದರೆ ಒಬ್ಬ ಮಂತ್ರಿನೇ ಪೊಲೀಸ್ ಇಲಾಖೆ ಸರಿ ಇಲ್ಲ ಅಂತಂದರೆ ನಾವು ಇಷ್ಟು ದಿನದಿಂದ ಏನು ಹೇಳಿದ್ರಿ? ಹಾಗಾದ್ರೆ ಇಷ್ಟು ದಿನದಿಂದ ನೀವು ಸಿದ್ದರಾಮಯ್ಯನವರು ಮತ್ತು ಗೃಹ ಸಚಿವರು ಏನು ಹೇಳಿದ್ರಿ? ನಮ್ಮ ಪೊಲೀಸರು ಭಾಳ ಸ್ಟ್ರಾಂಗು ಹಾಗೆ ಹೀಗೆ ಅಂದ್ರಲ್ಲ. ಈಗ ನಿಮ್ಮ ಕೊಲಿಗೆ ಹೇಳ್ತಾ ಇದ್ದಾರಲ್ಲ, ಕ್ಯಾಬಿನೆಟ್ ಕೊಲಿಗೂ ಪೊಲೀಸ್ ಇಲಾಖೆನೇ ಸರಿ ಇಲ್ಲ ಅಂತ ಹೇಳಿದ್ದಾರೆ ಅವರು. ಅಂದರೆ ಮುಚ್ಚಿರಿ ಪೊಲೀಸ್ ಸ್ಟೇಷನ್. ಹಂಗಾರೆ ಯಾಕೆ ಇಟ್ಕೊಂಡಿದ್ದೀರಾ ಸರ್ಕಾರ? ಒಬ್ಬ ಕ್ಯಾಬಿನೆಟ್ ದರ್ಜೆ ಮಂತ್ರಿ ಪೊಲೀಸರು ಸರಿ ಇಲ್ಲ, ಕಾಮನ್ ಸೆನ್ಸ್ ಇಲ್ಲ, ಅವ್ರನ್ನ ಯಾಕೆ ಇಲ್ಲಿ ಇದೇ ಸ್ಟೇಷನ್ಗೆ ಉದಯಗಿರಿಗೆ ಕರ್ಕೊಂಡೋದ್ರು? ಏನು ಇವರ ಕಾಂಗ್ರೆಸ್ ಅವ್ರ ಅಪ್ಪನ ಮನೆಗಳಿಗೆ ಕರ್ಕೊಂಡೋಗ್ಬೇಕಾಯ್ತು? ಏನು ಉದಯಗಿರಿ ಏನು ಪಾಕಿಸ್ತಾನದಲ್ಲಿದೆಯಾ? ಉದಯಗಿರಿ ಪಾಕಿಸ್ತಾನದಲ್ಲಿದೆಯಾ? ಇಲ್ಲೂ ಅಂಬೇಡ್ಕರ್ ಕಾನೂನೇ, ಎಲ್ಲ ಕಡೆನೂ ಈ ದೇಶದಲ್ಲಿ ಅಂಬೇಡ್ಕರ್ ಕಾನೂನೇ ನಡೆಯೋದು. ದೊಡ್ಡದ ಪುಸ್ತಕ ಹಿಡ್ಕೊಂಡು ಬರ್ತೀರಾ? ಖಾಲಿ ಪುಸ್ತಕ ಹಿಡ್ಕೊಂಡು ಬರ್ತಾ ಇರ್ತೀರಲ್ಲ ಪಾರ್ಲಿಮೆಂಟ್ಗೆಲ್ಲ. ಏನು ಉದಯಗಿರಿ ಏನು ಕಾನೂನಿಲ್ಲ ಇಲ್ಲಿ? ಅದು ಇನ್ಸಿಡೆಂಟ್ ನಡೆದಿರೋದು ಯಾವ ಏರಿಯಾದಲ್ಲಿ? ಇದರಲ್ಲೇ ನಡೆದಿರೋದು. ಅರೆಸ್ಟ್ ಮಾಡಿರೋದು ಇದರಲ್ಲೇ, ತೊಗೊಂಬರ್ಬೇಕಾದ್ರೆ ಸ್ಟೇಷನ್ನು ಇದರಲ್ಲೇ. ಅಷ್ಟು ಕಾಮನ್ ಸೆನ್ಸ್ ಆ ಮಂತ್ರಿಗಿಲ್ಲ ಅಂತ ಹೇಳಿದ್ರೆ ಈ ಸರ್ಕಾರಕ್ಕೆ ನಾವೇನು ಹೇಳಬೇಕು? ಈ ಸ್ಟೇಷನ್ನಲ್ಲಿ ಮೊದಲಿಂದನೂ ಕೂಡ ನಾನು ಗೃಹ ಸಚಿವನಾಗಿದ್ದ ಹಿಂದೆ, ಅವಾಗೂ ಕೂಡ ಈ KFD ಅವ್ರ ಕಾಟ. ಆಗ 2 ಸ್ಟೂಡೆಂಟ್ಗಳನ್ನು ಕೊಲೆ ಮಾಡಿದ್ದನ್ನು ನಾನು ನೋಡಿದ್ದೀನಿ, ಬೇಧಿಸಿದ್ದೀರಿ ಆ ಸಂದರ್ಭದಲ್ಲಿ. ಈಗ ಅವರೂ ಕೂಡ ರಾಜಾರೋಷ ಓಡಾಡ್ತಾ ಇದ್ದಾರೆ ಇಲ್ಲೆಲ್ಲ. ಇಲ್ಲಿ ಸರ್ಕಾರ ನನಗನ್ಸೋಂಥದ್ದು, ಯಾವ ಸರ್ಕಾರ ಪೊಲೀಸರಿಗೆ ಆತ್ಮಸ್ಥೈರ್ಯವನ್ನು ತುಂಬಬೇಕಾಯಿತು, ಅಪರಾಧಿಗಳನ್ನು ಬಂಧಿಸಿ ಅಪರಾಧಿಗಳನ್ನು ಎಡೆಮುಟ್ಟಿ ಕಟ್ಟಿ ಅವರನ್ನು ಕಾನೂನು ಅಡಿಯಲ್ಲಿ ತರಬೇಕು ಅಂತ ಹೇಳುವಂಥ ಸರ್ಕಾರನೇ ಇವತ್ತು ಪೊಲೀಸ್ ಇಲಾಖೆನೇ ಸರಿ ಇಲ್ಲ ಅಂತ ಹೇಳಿದ್ರೆ ಈ ಸರ್ಕಾರಕ್ಕೆ ನಾವು ಯಾವ ರೀತಿ ಬಿರುದನ್ನು ಕೊಡಬೇಕು? ಇವ್ರಿಗೆ ಈ ಸರ್ಕಾರಕ್ಕೆ ಏನಾದರೂ ಮಾನ ಮರ್ಯಾದೆ ಇದೆಯಾ? ಕಾನೂನು ಬಗ್ಗೆ ಗೌರವ ಇದೆಯಾ? ನಾನು ಒಬ್ಬ ಗೃಹ ಸಚಿವನಾಗಿ ಕೆಲಸ ಮಾಡಿದ್ದೀನಿ. ಯಾವುದೇ ಸಂದರ್ಭದಲ್ಲಿ ನಾನು ಪೊಲೀಸರನ್ನು ಬಿಟ್ಕೊಟ್ಟಿಲ್ಲ, ನಾನು ಯಾವತ್ತೂ ಬಿಟ್ಕೊಟ್ಟಿಲ್ಲ. ಯಾಕಂದರೆ ನಾನು ಇರೋವಂಥ ಡಿಪಾರ್ಟ್ಮೆಂಟನ್ನು ಇನ್ನಷ್ಟು ಸ್ಥೈರ್ಯ ತುಂಬುವಂಥದ್ದು ನನ್ನ ಕರ್ತವ್ಯ. ಮತ್ತು ತಪ್ಪು ಮಾಡಿದಾಗ ತಪ್ಪು, ಅದು ಬೇರೆ. ಅದಕ್ಕೆ ಗೃಹ ಸಚಿವರು ಇದ್ದಾರೆ. ಇವರೇನು ಗೃಹ ಸಚಿವರಾ? ಗೃಹ ಸಚಿವರ ಇವರು ಅಲ್ಲ. ಇವ್ರಿಗೇನು ಗೊತ್ತಿದೆ? ಇವು ಕೋಆಪರೇಟಿವ್ ಸಚಿವರಿಗೆ ಗೃಹ ಸಚಿವ್ರ ಖಾತೆ ಏನು ಗೊತ್ತಿರ್ತೈತೆ? ಹಂಗೆ ಈ ಗೃಹ ಸಚಿವರು ಹೋಗಿ ಕೋಆಪರೇಟಿವ್ ಇಲಾಖೆಯಲ್ಲಿ ಹಂಗೆ ಮಾತಾಡೋಕ್ಕೆ ಬರುತ್ತಾ? ಅಂದರೆ ಕಾಂಗ್ರೆಸ್ಸಲ್ಲಿ ಏನು ನಡೀತಾ ಇದೆ ಅಂತ ಯಾರಿಗೂ ಹೇಳೋರು ಕೇಳೋರು ಯಾರು ಇಲ್ದಂಗೆ ಆಗೋಗ್ಬಿಟ್ಟಿದೆ. ಇವತ್ತಿನ ಘಟನೆ ನಿಜಕ್ಕೂ ತಲೆ ತೆಗೆಸುವಂಥ ಘಟನೆ ಇವತ್ತಾಗಿದೆ. ನಾನು ಆಗ್ರಹ ಮಾಡ್ತಾ ಇದ್ದೀನಿ, ಯಾರ್ಯಾರು ಈ ಥರ ಪುಂಡು ಪೋಖರಿಗಳಿದ್ರಲ್ಲ, ಮತಾಂಧರು, ಅವ್ರನ್ನ ಕೂಡಲೇ ಬಂಧಿಸಬೇಕು. CCTV ಕ್ಯಾಮ್ರಾದಲ್ಲೆಲ್ಲ ಬಂದಿದ್ದಾರೆ. ಕಲ್ಲುಗಳು ಹೆಂಗೆ ತೊಗೊಂಬಂದ್ರು ಅವರು? ಮೂಟೆಗಟ್ಟಲೆ ಕಲ್ಲುಗಳು ಇಲ್ಲಿ ಹೆಂಗೆ ಬಂತು? ಇವ್ರಿಗೆ ಪ್ರೀ ಪ್ಲ್ಯಾನ್ ಆಗಿ ಬಂದಿದ್ದಾರೆ. ಸ್ವಲ್ಪ ಯಾಮಾರಿದರೆ ಸ್ಟೇಷನ್ನೇ ಉಳಿಸ್ಪಾಡ್ಬಿಡ್ತಾಯಿದ್ರು. ಪುಣ್ಯಕ್ಕೆ ಇಲ್ಲಿನ DYSP ಇರ್ಬೋದು, ಇನ್ಸ್ಪೆಕ್ಟರ್ ಇರ್ಬೋದು, ಇವರೆಲ್ಲರೂ ಕೂಡ ಇಮಿಡಿಯೇಟಾಗಿ ಇಲ್ಲಿಗೆ ಬಂದು ಅದಕ್ಕೆ ತಡೆ ಮಾಡಿದ್ದಾರೆ. ಇಲ್ಲ ಅಂದಿದ್ರೆ, ಕಮಿಷನರ್ ಎಲ್ಲ ಬಂದಿಲ್ಲ ಅಂದಿದ್ರೆ ಈ ಸ್ಟೇಷನ್ನು ಇಷ್ಟೊತ್ತಿಗೆ ಆಳು ಕೊಂಪೆಯಾಗಿ ಬಿದ್ದಿರೋದಿಲ್ಲ.